ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕರಿಯರ್ ರಿಲೇಟೆಡ್ ಕಾರ್ಡ್ಸ್ ನ ಪುಲ್ ಮಾಡೋಣ. ಓಕೆ, ಕರಿಯರ್ ಅಲ್ಲಿ ಏನಾಗ್ತಾ ಇದೆ, ಕರಿಯರ್ ಅಲ್ಲಿ ಏನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಎವ್ರಿಥಿಂಗ್. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಇರಲ್ಲ, ಹೊಸೊಬ್ರು ಇದ್ದೀರಾ ಗಾಯ್ಸ್, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ. ಫಸ್ಟ್ ಶಫಲ್ ಮಾಡೋಣ, ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಕರಿಯರ್ ಲೈಫ್ಗೆ ನೋಡೋಣ. ಓಕೆ, current situation, I'm seeing 2 of cups. So current energies career anta bandre, I'm seeing this loving energy. ಅಂದ್ರೆ you love your job. ನೀವು ನಿಮ್ ಕೆಲ್ಸನ ಇಷ್ಟಪಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ನಿಮ್ಮ ಕೆಲಸ ಕೂಡ ನಿಮ್ನ ಇಷ್ಟಪಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ. ನಿಮ್ಮ ಕೆಲ್ಸಕ್ಕಾಗಿರ್ಬೋದು ಅಥವಾ ಕೆಲ್ಸದಲ್ಲಿರೋ ಜನಕ್ಕಾಗಿರ್ಬೋದು ಅಥವಾ ನಿಮ್ಮ ವರ್ಕ್ ಪ್ರೊಸೀಜರ್ ಆಗಿರ್ಬೋದು. ನಿಮ್ ವರ್ಕ್ ನಿಮಗೆ ಮನಿ ವೈಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಎಮೋಷನಲಿ ಯು ಆರ್ ಫೀಲಿಂಗ್ ವೆರಿ ಡ್ಯಾಮ್ ಗುಡ್ ಅಬೌಟ್ ಇಟ್. ಅಲ್ಲಿರೋ ಜನ ಇಷ್ಟ ಆಗ್ತದೆ. ಪ್ರಾಬ್ಲಿ ಕರಿಯರ್ ಥ್ರೂ ಒಂದು ಇಂಪಾರ್ಟೆಂಟ್ ಪರ್ಸನ್, ಸೋಲ್ ಮೇಟ್ ಕೈಂಡ್ ಆಫ್ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಇಂಪಾರ್ಟೆಂಟ್ ರಿಲೇಶನ್ಶಿಪ್, ಇಂಪಾರ್ಟೆಂಟ್ ಕನೆಕ್ಷನ್ಸ್ ನ ಮೀಟ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಕರಿಯರ್ ಥ್ರೂ. ಅಥವಾ ಯು ಆಲ್ರೆಡಿ ಲೈಕ್ ಸಮ್ ಒನ್, ಆ ಥರ ಪಾಸಿಬಿಲಿಟೀಸ್ ಇದೆ. ಅಂಡ್ ದ ಮೋರ್ ಥಿಂಗ್ ಇಸ್, ಸಿ ನಿಮ್ಮ ಕರಿಯರ್ ಕೂಡ ನಿಮ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ದಟ್ ನೀವು ಮಾತ್ರ ಕರಿಯರ್ಗೆ ಡಿಸಿಪ್ಲಿನ್ಡ್ ಆಗಿದ್ದೀರಾ, ಸ್ಟ್ರಕ್ಚರ್ಡ್ ಆಗಿದ್ದೀರಾ ಅಂತ ಅಲ್ಲ. ಯುವರ್ ಕರಿಯರ್ ಈಸ್ ಆಲ್ಸೋ ಬೀಯಿಂಗ್ ಡಿಸಿಪ್ಲಿನ್ಡ್ ಅಂಡ್ ಸ್ಟ್ರಕ್ಚರ್ಡ್ ಟು ಯು. ಐ ಥಿಂಕ್ ಯು ಗೈಸ್ ಲವ್ ಯುವರ್ ಜಾಬ್. ಅಂಡ್ ತುಂಬಾ ಜನರು ಮನ್ಸನ್ ಕೂಡ ಗೆಲ್ತಾ ಇದ್ದೀರಾ. ಮೂನ್ 10th ಹೌಸ್, ಮೂನ್ 7th ಹೌಸ್, ಮೂನ್ ಫಸ್ಟ್ ಹೌಸ್ ತುಂಬಾ ಜನರದ್ದು ಇದೆ ಅನ್ಸ್ತಾ ಇದೆ. ನಿಮಗೊಂಥರ ನ್ಯಾಚುರಲ್ ಟ್ಯಾಲೆಂಟ್ ಇದೆ. ಜನರು ಮನ್ಸನ್ನ ಗೆಲ್ಲೋದು, ಎಮೋಷನಲಿ ಜನರ ಜೊತೆ ಕನೆಕ್ಟ್ ಆಗೋದು. ಅಂಡ್ ನೀವು ಯಾವ ತರ ಅಂದ್ರೆ, ನೀವು ಯಾರನ್ನೂ ಹೇಟ್ ಮಾಡಲ್ಲ. ಯು ಗೈಸ್ ಆರ್ ಲೈಕ್ ಅನಿಮಲ್ಸ್. ಐ ಐ ಆಮ್ ವೆರಿ ಮಚ್ ಕನ್ಸರ್ನ್ ಟುವರ್ಡ್ಸ್ ಅನಿಮಲ್ಸ್ ದೀಸ್ ಡೇಸ್. ಅಂದ್ರೆ ಐ ಡೋಂಟ್ ನೋ, ಹ್ಯೂಮನ್ಸ್ ಆರ್ ಈಗಿನ ಜನ್ರೇಷನ್ದು ರಾಕ್ಷಸರು ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ಯಾ, ಸಿ ನೀವೊಂಥರ ಅನಿಮಲ್ಸ್ ತರ ವೆರಿ ಇನ್ನೋಸೆಂಟ್ ಪೀಪಲ್ ಅನ್ನಿಸ್ತಾ ಇದೆ. ಐ ಮೀನ್, ಯಾರಿಗೂ ಮನ್ಸಲ್ಲೂ ನೀವು ಕೆಟ್ಟದ್ ಬಯಸಲ್ಲ, ಆ ಥರ ಒಂದಷ್ಟು ಜನರು ಅನ್ನಿಸ್ತಾ ಇದೆ. ಅಂಡ್ ತುಂಬಾ ಬೇಗ ಕನೆಕ್ಟ್ ಆಗ್ತೀರಾ ಜನರ ಜೊತೆ, ತುಂಬಾ ಎಮೋಷನಲ್ ಆಗ್ತೀರಾ. ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ನಿಮಗೆ. ಮೇ ಬಿ ದಟ್ ಈಸ್ ದ ರೀಸನ್ ಯೂನಿವರ್ಸ್ ನಿಮಗೆ ಒಂಥರ ಕಾಯ್ತಾ ಇದೆ ನಿಮ್ಮೆಲ್ರೂ. ಯಾವುದೇ ರೀತಿ ನೆಗೆಟಿವ್ ಆಗೋದಕ್ಕೆ ಬಿಡ್ತಾ ಇಲ್ಲ. ನಿಮ್ ಬಾಯಲ್ಲೂ ಕೂಡ ಕೆಟ್ಟ ಪದಗಳು ಬರಲ್ಲ, ಆತರ ಒಂದು ವೈಬ್ ಬರ್ತಾ ಇದೆ. ಬಾಯಲ್ಲೂ ಕೂಡ ಬ್ಯಾಡ್ ವರ್ಡ್ಸ್ ಬರಲ್ಲ ನಿಮಗೆ. ಇನ್ನೊಬ್ರನ್ನ ಕಮೆಂಟ್ ಮಾಡೋದು, ಇನ್ನೊಬ್ರು ಬ್ಯಾಕ್ ನಿಂತ್ಕೊಂಡು ಅವ್ರ ಡ್ರೆಸ್ ಸೆನ್ಸ್ ಬಗ್ಗೆ ಕಮೆಂಟ್ ಮಾಡೋದು, ಅಥವಾ ಅವ್ರು ಇರೋ ಬಗ್ಗೆ ಟ್ರಸ್ಟ್ ಮೀ, ದೇರ್ ಸೋ ಮೆನಿ, ಲೈಕ್ ಎಸ್ಪೆಷಲಿ ಐ ಮೀನ್ ಬಾಯ್ಸ್ ಅನ್ನೋದಕ್ಕಿಂತ ಇದು ವುಮೆನ್ಸ್ ಇವಾಗ ಜಾಸ್ತಿ ಮಾಡ್ತಾ ಇರೋದು. They are literally jealous. I don't know, they do it because I follow one of the vlogger, okay, Kannada vlogger. ಅವ್ರಿಗೆ ನಿಜ ಪಾಪ ಅನ್ಸುತ್ತೆ ನನಗೆ. ಬಿಕಾಸ್ ಅವರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೋರ್ ದೆನ್ 80% ವುಮೆನ್ಸ್ ಟಾಕಿಂಗ್ ನೆಗೆಟಿವ್, ಕ್ರಿಟಿಸೈಸಿಂಗ್ ಆ ಒಂದು ಪರ್ಸನ್ ಎಷ್ಟರ ಮಟ್ಟಿಗೆ ನೆಗೆಟಿವ್, ಅವರ ಲುಕ್ಸ್ ಬಗ್ಗೆ, ಅವರ ಒಂದು ಕಲರ್ ಬಗ್ಗೆ, ಸ್ಕಿನ್ ಬಗ್ಗೆ, ಅವ್ರು ಹಾಕೋ ಡ್ರೆಸ್ ಬಗ್ಗೆ ಎಷ್ಟು ನೆಗೆಟಿವ್ ಕಾಮೆಂಟ್ಸ್. ಐ ಫೀಲ್ ಆ ನೆಗೆಟಿವ್ ಕಾಮೆಂಟ್ಸ್ ಇಂದಾನೆ ಐ ಮೀನ್ ಗ್ರೋತ್ ಬರ್ತಾ ಇದೆ ಅವ್ರ ಚಾನೆಲ್ಗೆ ಇಂಡೈರೆಕ್ಟ್ ಆಗಿ. ಬಟ್
ದೆರ್ ಆರ್ ಪೀಪಲ್, ಸಿ ಜನರು ಜಸ್ಟ್ ಕೇಳಿಸ್ಕೊಂಡು ಸುಮ್ಮನೆ ಆಗಲ್ಲ. ಅವರು ಕೇಳಿಸ್ಕೊಂಡು ದೆ ಟೇಕ್ ದರ್ ಫೋನ್, ಅವ್ರ ಎನರ್ಜಿನ ಯೂಸ್ ಮಾಡಿ ಟೈಪ್ ಮಾಡಿ ನೆಗೆಟಿವ್ ಕಾಮೆಂಟ್ ಮಾಡೋದು. ಐ ಮೀನ್ ವಾವ್, ಅಷ್ಟೆಲ್ಲ ಟೈಮ್ ಇರುತ್ತೆ ಅವ್ರಿಗೆ, ಅಷ್ಟೆಲ್ಲ ನೆಗೆಟಿವ್ನೆಸ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರ. ಯಾ, ಜನರು ಇರ್ತಾರೆ. ಬಟ್ ಯು ಗೈಸ್ ಆರ್ ನಾಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಆ ಥರ ಅಲ್ಲ. ದಟ್ ಈಸ್ ವಾಟ್, ನಿಮ್ಮ ಒಂದು ಇನ್ನೋಸೆಂಟ್ ನೇಚರ್, ನಿಮ್ಮ ಒಂದು ಇನ್ನೋಸೆಂಟ್ ಬಿಹೇವಿಯರ್ಗೆ ಒಳ್ಳೇದಾಗ್ತಾ ಇರೋದು. 4 of Pentacles, ಐ ಗೆಸ್ ನೀವು ನಿಮ್ಮ ಒಂದು ಕರಿಯರ್ಗೆ ತುಂಬಾ ಓವರ್ಲಿ ಅಟ್ಯಾಚ್ ಆಗೋದಕ್ಕೆ ಶುರು ಆಗ್ತೀರಾ ಹೋಗ್ತಾ ಹೋಗ್ತಾ, ವಿಚ್ ಇಸ್ ಗುಡ್, ಬ್ಯಾಡ್ ಆಲ್ಸೋ. ಒಂಥರ ಬ್ಯಾಲೆನ್ಸ್ಡ್ ಆಗಿದ್ರೆ ಒಳ್ಳೇದು. ಯಾರಿಗೂ ತುಂಬಾ ಅಟ್ಯಾಚ್ ಆಗೋದಕ್ಕೆ ಹೋಗ್ಬೇಡಿ, ಏನಕ್ಕೂ ತುಂಬಾ ಅಟ್ಯಾಚ್ ಆಗೋದಕ್ಕೆ ಹೋಗ್ಬೇಡಿ. ಒಂಥರ ಕಂಫರ್ಟ್ ಝೋನಿಗೆನೆ ನೀವು ಸೆಟಲ್ ಡೌನ್ ಆಗೋ ಪಾಸಿಬಿಲಿಟೀಸ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಮೇ ಬಿ ದಟ್ ಈಸ್ ದ ಮೆಸೇಜ್ ಹಿಯರ್. ಡೋಂಟ್ ಡೂ ದ್ಯಾಟ್. ಐ ನೋ ಒಂದಷ್ಟು ರೈಟ್ ಪೀಪಲ್ನ ನೀವು ಮೀಟ್ ಆಗಿದ್ದೀರಾ ಕರೆಂಟ್ ಪೊಸಿಷನ್, ಕರೆಂಟ್ ಗ್ರೂಪ್ ಅಲ್ಲಿ, ಬಟ್ ಅಲ್ಲೇ ನೀವಿದ್ರೆ ಗ್ರೋತ್ ಕಷ್ಟ ಆಗುತ್ತೆ, ಓಪನ್ ಮೈಂಡೆಡ್ನೆಸ್ ಕಷ್ಟ ಆಗುತ್ತೆ, ಏನಾಗ್ಬಿಡುತ್ತೆ. ಅದಕ್ಕೆ ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ನಾವು ಹೊಸ ಜನರನ್ನ ಮೀಟ್ ಆಗೋದು, ಹೊಸ ಜನರನ್ನ ಮಾತಾಡೋದು, ನಮ್ಮ ಒಂದು ಕನೆಕ್ಷನ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಏನಾಗುತ್ತೆ ಗೊತ್ತಾ, ನಮ್ಮ ಹಳೆ ಫ್ರೆಂಡ್ಸ್, ದಟ್ ಈಸ್ ಆಲ್ಸೋ ಹೆಂಗೆ ಅಂತಂದ್ರೆ ಅವರ ಮೆಂಟಾಲಿಟಿ, ಅವರಲ್ಲಿರೋ ನಾಲೆಜ್ ಎಲ್ಲ ಶೇರ್ ಆಗುತ್ತೆ, ಕಲಿತೀವಿ. ಬಟ್ ನಾವು ಹೊಸ ಜನರನ್ನ ಮೀಟ್ ಆದಾಗ್ಲೇ ಏನೋ ಒಂದು ಕಲಿಯೋದು. ಸಿ, ಮೊಬೈಲಲ್ಲಿ ಕಲಿಯೋದು, AI, ಗೂಗಲ್, ಇಟ್ಸ್ ಆಲ್ ಅನಾಲಿಟಿಕಲ್ ಥಿಂಗ್. ಜನರ ಜೊತೆ ಮಿಂಗಲ್ ಆದಾಗ್ಲೇ ಒಂದು ಪ್ರಾಕ್ಟಿಕಲ್ ಥಿಂಗ್. ಬಟ್ ಯಾರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ ಮ್ಯಾಟರ್ಸ್ ಅ ಲಾಟ್. ಓಕೆ, ಬಟ್ ಎಸ್, ಕರಿಯರ್ ಅಂತ ಬಂದ್ರೆ ಒಂಥರ ಕಂಫರ್ಟ್ ಝೋನಿಗೆ ಸ್ಟಿಕ್ ಆಗಬೇಡಿ. ಯು ಹ್ಯಾವ್ ಲಾಡ್ ಆಫ್ ಪೊಟೆನ್ಷಿಯಲ್. ಅಪ್ಗ್ರೇಡೇಷನ್ ಚಾನ್ಸಸ್ ಇದೆ. ಪ್ರಾಬ್ಲಿ ತುಂಬಾ ಜನಕ್ಕೆ ಕರೆಂಟ್ ಪೊಸಿಷನ್ ಅಲ್ಲೇ ನಿಮಗೆ ಅಪ್ಗ್ರೇಡೇಷನ್ ಸಿಗೋದು, ನಿಮ್ನ ತುಂಬಾ ಜನ ಅಡ್ಮೈರ್ ಮಾಡೋದು, ತುಂಬಾ ಜನ ನಿಮಗೆ ಅಟೆನ್ಷನ್ ಕೊಡೋದು, ತುಂಬಾ ಜನ ನಿಮ್ನ ಆಸ್ ಅ ಲೀಡರ್ ತರ ನೋಡೋದು, ಎಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ದ ಓನ್ಲಿ ಥಿಂಗ್ ಇಸ್ ಬಿ ರೆಡಿ ಫಾರ್ ಇಟ್. ಆಫರ್ ಬಂದಾಗ, ಆಪರ್ಚುನಿಟಿ ಬಂದಾಗ, ಮೇಕ್ ಶೋರ್ ಯು ಗೈಸ್ ಗ್ರ್ಯಾಬ್ ಇಟ್. ಇಷ್ಟೇ ಸಾಕು, ಜಾಸ್ತಿ ಬೇಡ ನನಗೆ, ನಾನು ತೆಗ್ದಾಕ್ ಬಿಡ್ತಾರೆ, ಸ್ಯಾಲರಿ ಜಾಸ್ತಿ ಕೊಡ್ಬೇಕೇನೋ ಆ ಥರ ಎಲ್ಲ. ನೋ, ಡೋಂಟ್ ಥಿಂಕ್ ಲೈಕ್ ದಟ್. ಯು ಆರ್ ಮೆಂಟ್ ಟು ಗ್ರೋ. ಓಕೆ, ಐ ಥಿಂಕ್ ತುಂಬಾ ಜನರದು ತುಂಬಾ ದಿಗ್ಬಲ ಆಗಿದೆ ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ಅನಿಸ್ತಾ ಇದೆ. ಕರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಗ್ರೋತ್ ಕೂಡ. ಸೊ ಎಸ್, ದಟ್ ಈಸ್ ದ ಮೆಸೇಜ್. ತುಂಬಾ ಜನರಿಗೆ ಈ ಮೆಸೇಜ್ ಇಷ್ಟ ಆಗಿರುತ್ತೆ. ಐ ಲವ್ ಇಟ್. ಕ್ಲೇಮ್ ಮಾಡ್ಕೊಳ್ಳಿ ಇವಾಗ್ಲೇನೆ. ಕಾಮೆಂಟ್ ಸೆಕ್ಷನ್ 119 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಎಸ್, ದಟ್ ವಾಸ್ ಅ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಏನಿಸ್ತೋ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅದು